ಚೀಕಳ್ಳಿ ಕಣ್ಣ ಮುಚ್ಚಲೇನಾ ಬಾರು. ನಾನು ನನ್ನ ಕೈಲಾಸಕ್ಕೆ ಬಂದ ಇಲ್ಲ ನಿಜವಾದ ಪ್ರೊಫೆಸರ್ ಕೈಲಾಸಕ್ಕೆ ಹೋಗ್ಬಿಟ್ಟ. ನಾನಿರುವಾಗ ಪಾರು ಯಾಕೆ? ಯಾರಮ್ಮ ನೀನು? ಮಾತು ತೊದಲ್ತಾ ಇದೆ, ಮೈ ಬೆದರ್ತಾ ಇದೆ. ಯಾಕೆ ಪರ್ಮು? ಪರ್ಮು ನನ್ನ ಹೆಸರು ನಿಂಗೆ ಗೊತ್ತಾ? ಚೂರು ಬದಲೇ ಆಗಿಲ್ಲ, ಅದೇ ಪರ್ಮು. ಆದ್ರೆ ಇಷ್ಟೊಂದು ಗಾಬರಿ ಯಾಕೆ ಮಾಡ್ಕೊಂಡಿದ್ಯಾ? ಹತ್ರ ಬಾ ಪರ್ಮು. ಬೇಡ ಅಲ್ಲೇರು, ಬೇಡ ಅಲ್ಲೇರು, ಅಲ್ಲೇರು. ಏನ್ರಿ ಮಾಡ್ತಿದ್ದೀರಾ? ಮೋಹಿನಿ ಬಿಡ್ತು ಅಂದ್ರಿ ಅವಳ ನನ್ನ ಫ್ರೆಂಡ್ ಮೇನಕ. ಡಾಕ್ಟರ್ ನೋಡಕ್ಕೆ ಅಂತ ಬಂದಿದ್ದಾಳೆ, ಒಂದೆರಡು ದಿನ ಇಲ್ಲೇ ಇರ್ತಾಳೆ. ಮತ್ತೆ ಯಾಕೆ ಹೀಗೆ ಮಾತಾಡೋದು? ರೀ, ನೀವು ಶೂಟಿಂಗ್ ಅಲ್ಲಿ ಯಾವ್ದಾವ್ದೋ ಸೀನ್ ಅಲ್ಲಿ ಆಕ್ಟ್ ಮಾಡಿ ಬಂದಿರ್ತೀರಾ, ಇಲ್ಲಿ ಬಂದು ಭಯ ಪಡ್ತೀರಾ. ಎಷ್ಟು ಬರು ಸ್ಮಶಾನದ ಸೀನು ಯಾವ್ದೋ ಹೆಂಗಸು ಮರಕ್ಕೆ ನೇಣು ಹಾಕೊಂಡ್ಬಿಟ್ಟಿರ್ತಾಳೆ. ನಾನು ಇನ್ಸ್ಪೆಕ್ಟರ್ ಪಾತ್ರ, ಪೊಲೀಸ್ ಇನ್ಸ್ಪೆಕ್ಟರ್. ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದ ಇಲ್ಲಿ ಬಂದು ನೋಡ್ತೀನಿ ಇವಳು. ನಾನು ಇಲ್ಲಿದ್ದೀನಿ. ಮನ್ಯಾಗ ಒಬ್ಬ ಚಂದನ್ ಹುಡುಗಿ ಇದ್ಲಂದ್ರೆ ಚಾ ಕೊಡಕ್ಕೂ ಮಜಾ ಇರ್ತದೆ. ಬರೀ ಚಾ ಕೊಟ್ರೆ ಮಜಾ ಇರಂಗಿಲ್ಲ, ಅದಕ್ಕೂ ಬಿಸ್ಕಿಟು ಇರ್ಬೇಕು. ಇವ್ರನ್ನ ಹೆಂಗಾರ ಮಾಡಿ ನನ್ನ ಜೊತೆ ನಕ್ಕೊಂತ ಮಾತಾಡೋಂಗೆ ಮಾಡಿಬಿಟ್ರೆ ಬೇದವ್ರ ಹೊಟ್ಟಿ ಉರಿಸ್ಬೋದು. ಚಾ ತಗೋರಿ. ಏನು ಟೀ ನನಗೆ, ಬಿಸ್ಕೆಟ್ಸ್ ನಿಮ್ಗ? ಇಲ್ರಿ, ಇವು ನಿಮ್ಗೆ ತಗೋರಿ. ತುಂಬಾ ಚೆನ್ನಾಗಿದೆ. ಏನ್ ಹಾಕಿದ್ರಿ? ಚಾ ಪುಡಿ. ಹೌದಾ? ಕೆಲವರು ಕಾಫಿ ಪುಡಿ ಹಾಕಿ ಟೀ ಮಾಡ್ತಾರೆ, ಗೊತ್ತಾ? ಅಂತ ಮಾತಾಡ್ತೀರಿ? ಚಾಕರ್ರ ಕಾಫಿ ಪುಡಿ ಹಾಕ್ತಾರನ್ರಿ? ಹೋಗ್ಲಿ ಬಿಡಿ. ಕಾಫಿ ಪುಡಿ ಹಾಕಿ ಟೀ ಹೇಗೆ ಮಾಡೋದು ಅಂತ ನಾನು ಆಮೇಲೆ ಹೇಳ್ಕೊಡ್ತೇನೆ. ಕೂತ್ಕೊಳ್ಳಿ. ಏನ್ ನಿಮ್ಮ ಹೆಸರು? ಸುಬ್ರಹ್ಮಣ್ಯ. ನನ್ನೆಲ್ಲರೂ ಪ್ರೀತಿಯಿಂದ ಸುಬ್ಬು ಅಂತಾರ್ರಿ. ಪಾರೋಕ್ ಆಗಲ್ಲಲ್ರಿ, ಅವ್ರ ದೂರ ಸಂಬಂಧಿ. ವರ್ಷನಲ್ಲಿ ಅವ್ರ ತಮ್ಮ ಆಗ್ಬೇಕು ತಾನೆ? ನಿಮ್ಗೆ ಗೊತ್ತ್ರಿ? ನನ್ಗೆಲ್ಲ ಗೊತ್ತು, ಅದಕ್ಕೆ ಬಂದಿರೋದು. ನಿಮ್ಮನ್ನು ನೋಡಿದ್ರ ಯಾವುದೋ ಸಿನಿಮಾ ಹೀರೋಯಿನ್ ಥರ ಕಾಣ್ತೀರಿ. ಹೌದಾ? ಯಾವ ಥರ ಕಾಣಿಸ್ತೀನಿ? ಅದರ್ರಿ, ಓ ಕೌಂಟಿ ಫಿಲ್ಮ್ದಾಗ ಸಾಧನಾ ಮೋಹಿನಿ ಥರ ಕಾಣ್ತಾಳಲ್ರಿ, ಹಂಗ ಕಾಣ್ತೀರಿ. ಮೋಹಿನಿ ಅಂದ್ರೆ ಸುಂದರವಾದ ಹುಡುಗಿ. ನಾನು ಆ ಥರ ಕಾಣಿಸ್ತೀನಿ ಅಂದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಅದಕ್ಕೆ ರಾತ್ರಿ ಹೊತ್ತಿನಲ್ಲಿ ನಾನು ಬಿಳಿ ಸೀರೆ ಉಟ್ಕೊಂಡು ಓಡಾಡ್ತಿರ್ತೀನಿ. ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ? ಲೇ ಸುಬ್ಬ, ಚಮ್ಮಕ್ ಚಲೋ ಥರ ಕಾಣಕತ್ತೆ ಅಂತ ಹೇಳಲೆ. ಹುಡುಗ್ಯಾರ್ಗೆ ಹಂಗೆಲ್ಲ ಹೇಳಿದ್ರ ನಮ್ಗ ತ್ರಾಸಕತಿ. ಆಗಲ್ಲ, ಪಾಂಡವಪುರದ ಉಂಡೆ ಬೆಲ್ಲ, ಆ ಮೈಮಾಟ ಮಂಡ್ಯ ಬಕೆಟ್ ಬೆಲ್ಲ ಅಂತ ಹೊಗಳೇ. ಆತಾತ. ನೀವು ಸುಂದರವಾಗಿ ಕಾಣಿಸ್ತಿದ್ದೀನಾ? ಹೌದ್ರಿ, ನೀವು ಮಾರಿ ನೋಡ್ಕೊಂತಿದ್ರ ಖುಷಿ ಆಕೈತ್ರಿ. ಹೇಗೆ ಕಾಣ್ತಿದೆ ನನ್ನ ಮುಖ? ಎಣ್ಣೆಗ್ ಬಿಟ್ಟು ಅಕ್ಕಿ ಹಪ್ಪಳು ಥರ ಕಾಣಕತ್ತೈತ್ರಿ. ಆಮೇಲೆ ನಾ ಈಗಿನ ಅಡ್ಗೆ ಮನೆಯಿಂದ ಬರಾಕತ್ತೇನ್ರಿ, ನನಗೆಲ್ಲ ಹಂಗ ಕಾಣಕತ್ತಾವ್ರಿ. ನಾ ಏನ್ರ ಹೇಳಿದ್ರಿ ನೀವು ಬೇಜಾರು ಮಾಡ್ಕೊಂತೀರನ್ರಿ? ಪರವಾಗಿಲ್ಲ, ಹೇಳಿ. ನಿಮ್ಮ ಮೂಗ ಅರಳು ಸಾಂಡಿಗೆ ಥರ ಐತ್ರಿ. ಗುಡ್. ಆಮೇಲೆ ನಿಮ್ಮ ಕಣ್ಣ ಎಣ್ಣೆ ಕರೆದು ಉಪ್ಪು ಮೆಣಸಿನ್ಕಾಯಿ ಥರ ಐತ್ರಿ. ವೆರಿ ಗುಡ್. ಆಮೇಲೆ ನಿಮ್ಗಲ್ಲ ಎಣ್ಣೆಗೆ ಬಿದ್ದು ಪುರಿ ಥರ ಉಪ್ಕೊಂಡವ್ರಿ. ಆಮೇಲೆ ನಿಮ್ಮ ತುಟಿ ಚಂಪಾ ಕಲಿ ಥರ ಕಾಣಕತ್ತಾವ್ರಿ. ಈ ಡ್ರೆಸ್ನಾಗ ನೀವು ಭಾರಿ ಚಂದ ಕಾಣಕತ್ತೀರಿ. ನವಿಲಿಗೆ ಶರ್ಟ್ ಹಾಕ್ದಂಗೆ ಚಿಂಕಿ ಮರಿಗೆ ಜಾಕೆಟ್ ಹೊಲಿಸ್ದಂಗೆ. ಇರೋದು 3.5 ಅಡಿ, ನನ್ನ ಮೇಲೆ ಕಣ್ಣು ಹಾಕ್ತೀಯಾ? ನನ್ನ ಮೂಗು ಅರಳ್ ಸಂಗೆನಾ? ನನ್ನ ಕಣ್ಣು ಉಪ್ಮೆಣಸಿನ್ಕಾಯ? ನಾನ್ ನಿನ್ಗೆ ಮೋಹಿನಿ ತರ ಕಾಣಿಸ್ತೀನ? ಹುಡುಗಿರು ಅಂದ್ರೆ ಕೆಟ್ಟ ದೃಷ್ಟಿಯಿಂದ ನೋಡ್ತೀಯಾ? ಸುಬ್ಬು, ಏನು ಮಾಡಿದೆ? ನಾ ಏನು ಮಾಡಿಲ್ಲಕ್ಕ. ಪಾರು, ನೀನ್ ಬಂದಿದ್ದಕ್ಕೆ ಇವನ್ನ ಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಇವನ್ ತಲೆ ಮೇಲೆ ಕೊಟ್ಟು ಇಲ್ಲೇ ಭೂಗತ ಮಾಡ್ಬಿಡ್ತಾ ಇದ್ದೆ. ಮೇನಕ ಏನು ತಿಳಿದ ತಪ್ಪು ಮಾಡಿದ್ದಾನೆ, ದಡ್ಡ ಇವನು. ಹೋಗ್ಲಿ ಬಿಟ್ಬಿಡು. ನನ್ನೇ ಹೊಗಳ್ತಾನೆ. ಪೂರಿ ಅಂತೆ, ಹಪ್ಳ ಅಂತೆ, ಸಂಡಿಗೆ ಅಂತೆ, ಉಪ್ಮೆಣಸಿನ್ಕಾಯಿ ಅಂತೆ. ಇವನೇನ್ ಹೋಟ್ಲ್ ಕಾಳಿದಾಸ? ಇನ್ ಯಾವತ್ತಾದ್ರೂ ನನ್ನ ತಂಟೆಗೆ ಬರ್ಬೇಕು, ನಿನ್ನ ಹೋಟ್ಲ್ ಸಪ್ಲೈಯರ್ ಮಾಡ್ಬಿಡ್ತೀನಿ. ಸುಬ್ಬು, ಏನೋ ನೋಡ್ತಿದ್ಯಾ? ಅಕ್ಕ ಬೇಜಾರ್ ಬರಕತ್ತ.
ಹಾಗೆಲ್ಲ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ಬೇಡ್ವೋ, ಅವ್ರ ಕೈಲಿ ಬೈಸ್ಕೋಬೇಡ. ಅಕ್ಕ ನಾ ಯಾವತ್ತರ ಹಂಗೆ ಮಾಡ್ಯಾನ ಆ ಮೆಣ್ಕವ್ರ ಹೊಗಳು ಅಂದ್ರೆ ನಾ ಹೊಗಳಿದೆ. ಹೊಗಳೋಕೆ ಪೂರಿ ಸಂಡಿಗೆ ಹಪ್ಪಳ ಬಿಟ್ಟು ಬೇರೆ ಪದಾನೇ ಸಿಗ್ಲಿಲ್ವಾ? ನಾ ಏನು ತಿಂತೀನಿ ಅದನ್ನೇ ಇಟ್ಕೊಂಡು ಹೊಗಳಿದೆ. ನಾ ಬೆಂಗಳೂರಿಗೆ ಬಂದಾಗಿಂದ ನೀ ಯಾವ ಥರ ನಂಗೆ ಮಿರ್ಚಿ ಬಜ್ಜಿ ಕೊಡ್ಸೇನೆ. ಯಾರಾದ್ರು ಬೆಪ್ಪೆ ಬಾಗ್ ಬಾಯ್ ಬಿಟ್ಕೊಂಡು ನಿಂತಿದ್ಯಾ? ನಿಮ್ಮ ಅಕ್ಕ ಹಪ್ಪಳದ ಥರ ಇಲ್ಲ ಬಿಡ್ರಿ. ಏನಂದ? ನಿಮ್ಮ ಮೂಗು ಅರಳು ಸಂಡಿಗೆ ಥರ ಇಲ್ಲ ಬಿಡ್ರಿ. ಆ ಸುಪ್ಪನ್ಗೆ ಏನಾಯ್ತು? ಏನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಎಲ್ರನ್ನೂ ಹೊಗಳಕ್ ಶುರು ಮಾಡಿದಾನೆ. ಕವಿ ಆಗ್ತಿದ್ದಾನೆ ಈ ಕಪಿ. ಆಂಟಿ, ನಿಮ್ಮ ಮನೆಗೆ ಯಾರೋ ಬರ್ತಿದ್ದಾರೆ. ನನ್ನ ಕ್ಲಾಸ್ಮೇಟ್ ಮೇನಕಾ ಅಂತ, ಬಹಳ ವರ್ಷದ ಮೇಲೆ ಬಂದಿದ್ದಾಳೆ. ಡಾಕ್ಟರ್ ನೋಡ್ಬೇಕಂತೆ. ಮೇನಕಾ, ಇವಳು ನನ್ನ ಫ್ರೆಂಡ್ ವೈಶಾಲಿ ತಂಗಿ ವೇದ ಅಂತ. ಹಾಯ್ ಹಾಯ್, ನೀವು ತುಂಬಾ ಸುಂದರವಾಗಿದ್ದೀರಾ. ಥ್ಯಾಂಕ್ಸ್. ನೀವು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಆಂಟಿ, ಅಕ್ಕ ಊರಿಗೆ ಹೋಗಿದ್ದಾಳೆ, ನಾಳಿದ್ ಬರ್ತಾಳಂತೆ. ಮೊಸರು ಹೆಪ್ಪಾಕಿದ್ಲು, ಕಡ್ದು ಬೆಣ್ಣೆ ಮಾಡಿ. ಬೆಣ್ಣೆನ ನನಗೆ ಕೊಡಿ, ಮಜ್ಜಿಗೆ ನೀವು ಇಟ್ಕೊಳ್ಳಿ. ಬರ್ಲಾ ಆಂಟಿ? ಬಾಯ್. ಸ್ವಲ್ಪ ಹೊತ್ತಿದ್ದು ಹೋಗಿ. ಇಲ್ಲ, ನಾನು ರೇಡಿಯೋ ಸ್ಟೇಷನ್ಗೆ ಹೋಗ್ಬೇಕು. ನಿನಗೆ ಯಾವ ಸ್ಟೇಷನ್? ಪೊಲೀಸ್ ಸ್ಟೇಷನ್ ಬಿಟ್ಟು ಉಳ್ದೆಲ್ಲ ಸ್ಟೇಷನ್ಗೂ ಹೋಗ್ತಾ ಇದ್ದೀನಿ, ಎಲ್ಲಾದ್ರೂ ಕೆಲಸ ಸಿಗ್ಬೋದು ಅಂತ. ಬಾಯ್. ಪಾರು, ಅವ್ರಿಗೇನು ಕೆಲಸನೇ ಇಲ್ವೇನೆ? ರೇಡಿಯೋ ಜಾಕಿ ಆಗಿದ್ದೀನಿ ಅಂತ ಹೇಳ್ತಾಳೆ, ಆದ್ರೆ ರೇಡಿಯೋ ಇನ್ನೂ ಸಿಕ್ಕಿಲ್ಲ. ಮತ್ತೆ ಕಿರೀಟ ತರ ಹೆಡ್ಫೋನ್ಸ್? ಹೆಡ್ಫೋನ್ ಹಾಕದೆ ಹೋದ್ರೆ ಅವಳು ಹೆಡ್ ನಿಲ್ಲಲ್ವಂತೆ. ಹಾಯ್ ಹಲೋ, ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ಒಟ್ಟಾರೆ ಎವ್ರಿಬಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನೋಡಿದ್ರಲ್ಲ, ನಮ್ಮ ಪರ್ಮು ಅಂಕಲ್ ಮನೆಗೆ ಒಂದ್ ಸುಂದರವಾದ ಹುಡುಗಿ ಬಂದಿದ್ದಾಳೆ. ಅವಳು ಮೇ ತಿಂಗಳಲ್ಲಿ ಹುಟ್ಟಿರೋದ್ರಿಂದ ಮೇನ್ಕಾ ಅಂತ ಹೆಸರಿಟ್ಟಿದ್ದಾರೆ. ಅವಳೇನಾದ್ರೂ ಜೂನ್ ಅಲ್ಲಿ ಹುಟ್ಟಿದ್ರೆ ಜುನ್ಕಾ ಆಗ್ತಿದ್ಲು. ಮೇನ್ಕಾ ಪಾರು ಆಂಟಿ ಫ್ರೆಂಡ್ ಅಂತೆ. ಆಕೆ ಸೌಂದರ್ಯನ ನೋಡ್ತಾ ಇದ್ರೆ ಹೆಂಗಸರಿಗೆ ನೋಡ್ಬೇಕು ಅನ್ಸುತ್ತೆ. ಇನ್ನು ಗಂಡಸರು ಪಾಡೇನು ಆ ಮನ್ಮಥನ್ಗೆ ಗೊತ್ತು. ಆಕೆ ಸೌಂದರ್ಯನ ಗಂಡಸರೇನಾದ್ರೂ ಹೊಗಳಿದ್ರೆ ತಿರುಗಿ ಬೀಳ್ತಾಳೆ. ಇದೊಂಥರ ವಿಚಿತ್ರವಾದ ಕೇಸು. ಸೌಂದರ್ಯನ ಹೊಗಳಿ ಅಂತ ಹೇಳೋದ್ಯಾಕೆ, ಹೊಗಳದ್ಮೇಲೆ ತಿರುಗಿ ಬೀಳೋದ್ಯಾಕೆ? ಒಂದ್ ವೇಳೆ ನಮ್ಮ ಭಾವ ಗುಂಡಣ್ಣ ಏನಾದ್ರೂ ಮೇನಕಾ ನೋಡಿದ್ರೆ ಹೊಗಳ್ತಾರ? ಅವರು ಹೊಗಳಿದ್ರೆ ಮೇನಕಾಗೆ ಖುಷಿ ಆಗುತ್ತಾ ಅಥವಾ ಕೋಪ ಬರುತ್ತಾ ಅಂತ ನೀವೇ ಗೆಸ್ ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ಮೇಡಮ್ ನೀವು? ನಾನು ಮೇನಕಾ, ಪಾರು ಫ್ರೆಂಡ್. ಯಾರು? ಮನ್ಯಾಗ ಬೇಕು ಸುಂದರಿಲ್ಲ ಅಂದ್ರೆ ಬಾಗ್ಲಿದ್ರೆ ಉಪಯೋಗಿಲ್ಲ. ಏನ ನಿನ್ನ ಮಾತಿನ ಅರ್ಥ? ನೀವಂತೂ ವೇದ ಅವ್ರನ್ನ ಕಳ್ಸೋಳ್ರಿ. ಮನ್ಯಾಗ ಒಂದು ಸುಂದರವಾದ ಹುಡುಗಿ ಇರ್ಲಿ ಅಂತೇಳಿ ಇವ್ರನ್ನ ಕರ್ಸ್ಕೊಂಡೆ. ಏನೋಗಂದ್ರೆ ಮೆಣ್ಕ ಅವ್ರ ಮಕ ನೋಡಿದ್ರೆ ಎಂತ ಮಂಗ್ಯಾಗ ಖುಷಿ ಆಕೈತ್ರಿ. ನಂಗೂ ಸಂತೋಷ ಆಗ್ತಾ ಇದೆ ಕಣ. ಅದಕ್ಕೆ ನಾ ಹಂಗೆ ಹೇಳಿದ್ದೆ. ತುಂಬಾ ಸುಂದರವಾಗಿದ್ದಾರೆ ಅಲ್ವೇನ? ಹಾಲಲ್ಲಿ ಮಿಂದವಳು, ದಂತದ ಮೈಯವಳು, ಹುಣ್ಣಿಮೆ ಹೆಣ್ಣಾದವಳು. ಹಾಡು ಕೇಳಿರಿ? ಹಾಲಲ್ಲಿ ಮಿಂದವಳ? ಹಾಲ್ನಾಗ ಸೋಫಾ ಅದಾವ್ರಿ, ಬಾತ್ರೂಮ್ದಾಗ ಮಿಂದವಳು. ನೀವು ಆಕಿಗೆ ಹೊಗಳ್ತೀರಿ? ಹೊಗಳಿದ್ರೆ ಪರವಾಗಿಲ್ವೇನ? ಗ್ರಹಚಾರ ಅಂದ್ರೆ ಹೊಗಳ್ರಿ ಅಂದೆ. ಇಟ್ ಈಸ್ ಹೊಗಳು ಬಿಡ್ತೀನಿ ಕಣ, ಆದ್ರೆ ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕಾಲಿಂದ ಶುರು ಮಾಡ್ರಿ, ಚಪ್ಪಲ್ ಹಾಕೊಂಡಿಲ್ಲ. ನಾ ಚಾ ತೊಗೊಂಡ್ಬಿಡ್ತೀನಿ. ಗಂಟ್ಲು ನೋವಾ? ಬಿಡಬಾರ್ದ ಟೈಮಲ್ಲಿ ಮಳೆ ಬಿದ್ದರೆ ಹಾಗೆ ಆಗೋದು. ಒಂದು ನಿಮಿಷ ಬಂದೆ. ಹಾಡು ಗವಿ ಗಂಗಾಧರ ಯಾವ ಗವಿಲಿ ಅಡಗಿದೆಯೋ, ಒಂದು ಹುಡುಗಿ ಜೊತೆಗೂ ನನ್ನ ಕೈಲಿ ಮಾತಾಡೋಕ್ಕಾಗ್ತಾ ಇಲ್ವಲ್ಲ. ಬಾ, ಗುಹೆಯಿಂದ ಹೊರಗಡೆ ಬಾ, ನನ್ನ ತಲೆಗೆ ಒಂದು ಸ್ವಲ್ಪ ಬುದ್ಧಿ ಕೊಡು. ಪಡುವಲ್ಕಾಯಿ ಕೊಡ್ತೀನಿ. ಗುಂಡಣ್ಣವ್ರ, ನೀವು ಚಾ ಕುಡ್ದೇನ್ರಿ? ಮನೆಗೆ ಬಂದ ಅತಿಥಿಗಳಿಗೆ ಟೀ ಕೊಟ್ರೆ ಏನೋ ತಪ್ಪಾಗತ್ತೆ? ನೀವು ಈ ಮನೆ ಹತ್ತಿತ್ತೀರಿ? ಸದ್ಯಕ್ಕೆ ಈ ಮನೆ ನಂದೆ ಅಂತ ತಿಳ್ಕೊಳ. ನೀವು ಈ ಮನೇಲಿ ಅಡುಗೆ ಕೆಲಸ ಮಾಡ್ತಿದ್ದೀರಾ? ಅಲ್ಲ ಮೇಡಮ್, ನಾನು ಈ ಮನೆಯಲ್ಲಿರೋ ಪರಮ ಮಿತ್ರ. ಹೆಸರು ಲಾಯರ್ ಗುಂಡಣ್ಣ. ಪಕ್ಕದ ಮನೇಲಿ ಇರ್ತೀನಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಲಾಯರ್ ಆಗಿದ್ರು ನೀವು ತುಂಬಾ ಸಿಂಪಲ್. ಅದನ್ನೇ ಮೇಡಮ್ ಜನ ಬಯಸೋದು. ನೀವು ಅಷ್ಟೇ ತುಂಬಾ ಸಿಂಪಲ್. ಅದನ್ನೇ ತಾನೇ ಜನ ಬಯಸೋದು. ಆಗ್ಲೂ ಈ ಮನೆಗೆ ವೇದ ಅಂತ ಒಬ್ರು ಬಂದಿದ್ರಲ್ಲ, ಅವ್ರನ್ನಾದ್ರೂ ನಿಮ್ ಸಂಬಂಧಿಕರ? ಅವಳು ನನ್ನ ಆದ್ನಿ ಮೇಡಮ್. ಹೌದಾ? ನೀವು ಕಾಲೇಜಲ್ಲಿದ್ದಾಗ ಯಾವ್ದಾದ್ರು ಕಾಂಟೆಸ್ಟ್ ಅಲ್ಲಿ ಭಾಗವಹಿಸಿದ್ರೆ ಮೇಡಮ್? ಹೌದು, ನಾನು ಕಾಲೇಜ್ನಲ್ಲಿದ್ದಾಗ ಒಂದು ಬ್ಯೂಟಿ ಕಾಂಟೆಸ್ಟ್ಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಆಗ ನನಗೆ ಬ್ಯೂಟಿ ಕ್ವೀನ್ ಅಂತ ಅವಾರ್ಡ್ ಸಿಕ್ಕಿತ್ತು. ಕಂಗ್ರಾಚುಲೇಷನ್ ಮೇಡಮ್. ಅವ್ರೇನಾದ್ರೂ ಆ ಪ್ರಶಸ್ತಿ ಕೊಡದೆ ಹೋಗಿದ್ರೆ ನಾನು ನಿಮ್ಗೆ ಆ ಪ್ರಶಸ್ತಿನ ಕೊಟ್ಟು ಬಿಡ್ತಾ ಇದ್ದೆ. ಅದೆಲ್ಲ ಹಳೆ ವಿಷಯ ಬಿಡಿ, ಈಗ ಅದೆಲ್ಲ ಅನ್ವಯಿಸಲ್ಲ, ತುಂಬಾ ಲೇಟ್ ಆಗೋಯ್ತು. ಮೇಡಮ್ ಏನ್ ಹೇಳ್ತಾ ಇದ್ದೀರಾ ನೀವು? ವಜ್ರಕ್ಕೆ ಏನಾದ್ರು ಎಕ್ಸ್ಪೈರಿ ಡೇಟ್ ಇದೆಯಾ? ಹಾಗೆ ನಿಮ್ಮ ಸೌಂದರ್ಯಕ್ಕೂ ಎಕ್ಸ್ಪೈರಿ ಡೇಟ್ ಇಲ್ಲ ಮೇಡಮ್. ಸರಿ ಹೋಗ್ಲಿಲ್ಲ, ಆದ್ರೂ ತುಂಬಾ ಥ್ಯಾಂಕ್ಸ್. ಮೇಡಮ್, ಈಗಲೂ ನೀವು ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಪ್ರಶಸ್ತಿ ಗ್ಯಾರಂಟಿ ಮೇಡಮ್. ಹೌದು ಮೇಡಮ್, ನಿಮ್ಮ ಮುಖ ಸಿವಿಲ್ ಕೇಸ್ ಔಟ್ಲೈನ್ ತರ ಇದೆ. ನಿಮ್ಮ ತುಟಿಗಳು ಕ್ರಿಮಿನಲ್ ಕೇಸ್ ಫೈಲ್ ತರ ಇದೆ. ನಿಮ್ಮ ಎರಡು ಕಣ್ಣುಗಳು ನ್ಯಾಯದೇವತೆ ತಕ್ಕಡಿ ಹಿಡ್ಕೊಂಡಿಲ್ವಾ, ಅದ್ರ ಎರಡು ಬಟ್ಟಲ್ ತರ ಮೇಡಮ್. ಇನ್ನು ನಿಮ್ಮ ಕಣ್ಣುಗಳು ನಮ್ಮ ಕೋರ್ಟ್ ಮುಂದಿರೋ ಹಸಿರು ಹುಲ್ಲಿನ ತರ ಇದೆ ಮೇಡಮ್.
ಟೋಟಲಿ ನಿಮ್ ಬ್ಯೂಟಿ ಲಾಲ್ಬಾಗ್ ಮೇನ್ ಗೇಟ್. ಸ್ವಲ್ಪ ಈ ಕಡೆ ಬರ್ತೀರಾ? ಸುಮ್ನಿರಮ್ಮ ಬಂದೆ. ಏನ್ರಿ ಹುಡುಗಿರು ಅಂದ್ರೆ ನಿಮ್ಗೆ ಕೋರ್ಟು ಫೈಲು ಕೇಸ್ ಇದ್ದಾಗ ನನ್ ಕೆನ್ನೆ ಲಾನ್ ತರ ಕಾಣಿಸ್ತಿದ್ಯಾ? ನಾನೇನ್ ಗಿಡ ಮರ ಬೆಳೆಸ್ಕೊಂಡಿದ್ದೀನ? ಏನು ಲಾಲ್ಬಾಗ್ ಮೇನ್ ಗೇಟ? ಹುಡುಗಿರ್ನ ನೋಡಿದ ತಕ್ಷಣ ಚಪ್ಪಲ ಚೆನ್ನಿಗ ರಾಯರ್ ತರ ಚಪ್ಪರ್ಸ್ಕೊಂಡು ವರ್ಣನೆ ಮಾಡೋದಕ್ಕೆ ಶುರು ಮಾಡ್ತೀರೇನ್ರಿ? ನಿಮ್ಗೇನ್ ಮದ್ವೆ ಆಗಿಲ್ವಾ? ಆಗಿದೆ ಮೇಡಮ್. ಮತ್ತೆ ನಿಮ್ ಹೆಂಡತಿನ ಯಾರಾದ್ರೂ ಈ ರೀತಿ ವರ್ಣನೆ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಅದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ, ಸುಮ್ಮನೆ ಬರ್ತೀರಾ? ಇಷ್ಟ ಆಗಲ್ಲ ಅಂದ್ರೆ ಮೊದ್ಲೇ ಹೇಳ್ಬೇಕಾಗಿತ್ತಮ್ಮ. ಅಲ್ಲ ರೀ, ನೀವ್ಯಾರಿ ನನ್ನ ಬಯೋದಕ್ಕೆ? ಅಮಾವಾಸ್ಯ ಕತ್ಲಿ ಚಂದ್ರನ್ ತೋರ್ಸೋ ನನಗೆ ಛತ್ರಿಲಿ ತೂತ್ ತೋರಿಸಿ ನಕ್ಷತ್ರ ಅಂತ ಹೇಳ್ತಾ ಇದ್ರ ಮಾನ್ ನಷ್ಟ ಮೊಕದ್ದಮೆ ಹೂಡ್ಬಿಡ್ತೀನಿ. ಏನ್ರಿ ನನ್ ಮೇಲೆ ಕೇಸ್ ಹಾಕ್ತೀರಾ? ನನ್ ಮೇಲ್ ಬಲಾತ್ಕಾರ ಮಾಡಕ್ ಬಂದಿ ಅಂತ ನಾನೇ ಕೇಸ್ ಹಾಕಿ ಕಟ್ಕಟ್ಟೆಲ್ ನಿಲ್ಸಿ ಪರಪ್ಪನ ಅಗ್ರಹಾರಕ್ಕೆ ಕಳ್ಸ್ಬಿಡ್ತೀನಿ. ಭಾವ ಮನೆಗೆ ಹೋಗೋಣ ಬನ್ನಿ. ಐ ಲವ್ ಯು ಡಾರ್ಲಿಂಗ್, ನನ್ನಾಣೆಗೂ ಈ ಲವ್ಗೆ ಮೀನಿಂಗ್ ನಿನ್ನ ನಗು. ಬಿಡ್ರಿ ಕೈನ. ಬೇರೆಯವ್ರ ಮನೆಗೆ ಬಂದು ಹಾಡು ಹೇಳಿ ಡಾನ್ಸ್ ಮಾಡ್ತಿರಲ್ಲ, ಭಾವನಾರ್ತಿಗೆ ನಾಚಿಕೆ ಆಗಲ್ಲ? ಹಾಡು ಹೇಳ್ಬಿಟ್ಟೆ ಮೇಡಮ್ನವ್ರೆ. ಅದೇನೋ ಗೊತ್ತಿಲ್ಲ ಮೇಡಮ್ನವ್ರೆ, ವೇದನ್ ಕೈ ಹಿಡಿದ ತಕ್ಷಣ ನನ್ನ ಗಂಟ್ಲಿಂದ ನಾದ ಬಂದ್ಬಿಡುತ್ತೆ. ಯಾಕೆ ಓದಿರ್ತೀರಿ ಬಿಡ್ರಿ, ಚಾ ಕೊಟ್ರೆ? ನಾನು ಕೇಳಿದ ತಕ್ಷಣ ಚಾ ನನ್ನ ಕೈ ಕೊಟ್ಬಿಡೋದೇನ? ಯಾಕೋ ಕೊಟ್ಟೆ? ನಾ ಬೇಸ್ಕೊಂಡ್ರ ಆತನೆ, ನೀವು ಬೇಸ್ಕೊಳ್ಳೋದು ಬೇಡ. ಏನದು ಗಲಾಟೆ? ಪರಮ, ಅವಳನ್ನ ಯಾಕೋ ನಿಮ್ಮ ಮನೇಲಿ ಇಟ್ಕೊಂಡಿದ್ಯಾ? ತಂದಿಟ್ಕೊಂಡ್ರೆ ನಾನಲ್ಲಪ್ಪ, ನನ್ನ ಹೆಂಡತಿ. ವಿಚಿತ್ರವಾಗಿ ಆಡ್ತಾಳೆ ಕಣ. ಭಾವ ಮೇನಕಾಗೆ ಗಂಡಸರು ಹೊಗಳಿದ್ರೆ ಆಗಲ್ಲ. ಯಾಕೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ಕೆಲವರು ಹೆಂಗಸರೆ ಹಾಗೆ ಗಂಡಸರನ್ನ ಬೆಂಡೆತ್ತದೆ ಅವ್ರ ಕೆಲಸ. ಸಂಜನಯ್ಯ, ನೀನ್ ಯಾಕೊಂಡು ಹೊಳಕ್ ಹೋದೆ? ಇನ್ನು ಪಾಯಿಂಟ್ ವೈಶಾಲಿ ಅವರು ಮನೇಲಿ ಇಲ್ಲ, ಪಕ್ಕದಲ್ಲೇ ನಾದ್ಲಿ ಇದ್ಲಲ್ಲ, ಹೊಗಳಬೇಕಿತ್ತು. ಅಂಕಲ್, ಭಾವ ಏನಾದ್ರೂ ನನ್ನ ಹೊಗಳಿದ್ರೆ ಅಕ್ಕ ಇವ್ರಿಗೆ ಗೇಟ್ ಪಾಸ್ ಕೊಡ್ತಾರ ಅಷ್ಟೇ. ಲೇ ಪರಮ, ಅವಳು ನೋಡಿದ್ರೆ ಹೊಗಳಬೇಕು ಅನ್ಸುತ್ತೇನೋ. ಕಿವಿಗೆ ದಬಾಕೊಂಡು ಹಾಯ್ ಹಲೋ ಚಿಕ್ಕ ಬಡಿ ದೊಡ್ಡ ಬಡಿ ಅಂತ ಬಾಯ್ ಬಡ್ಕೋತಾ ಇರ್ತಾಳೆ. ಮೇನಕ್ಕ ಮೋಹಿನಿ ತರ ಕಂಡ್ಲಪ್ಪ, ಅದಕ್ಕೆ ಹೊಗಳಿದೆ. ತಪ್ಪ? ಗೊತ್ತಾಯ್ರಿ, ಹೆಣ್ಣು ಮಕ್ಕಳನ್ನ ಹೇಗೆ ಹೊಗಳಬೇಕು ಅನ್ನೋದಿನ ಗೊತ್ತೇನಾ? ನಮಗ್ ಗೊತ್ತು. ನಾನ್ ಯಾರು? ಎಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿಲ್ಲ, ನಟ ಭಯಂಕರ. ನಾಳೆ ಬೆಳಿಗ್ಗೆ ಬಾ, ನಾನು ಮೇನಕನ ಹೊಗಳ್ತಾ ಇದ್ದಾಗೆ ಅವಳ ಮುಖ ಕಮಲ ತರ ಅರಳು ಬಿಡ್ಬೇಕು. ಶುಭೋದಯ. ಶುಭೋದಯ. ನಿಮ್ಮನ್ನ ಮೊದಲನೇ ಬಾರಿ ನೋಡಿದಾಗ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೀರಿ. ಕತ್ಲು ಕೌಕೊಂಡಿತ್ತಲ್ಲ, ನೀವು ಮೋಹಿನಿ ತರ ಕಾಣ್ತಾ ಇದ್ದೀರಿ. ಆದ್ರೆ ಈಗ ನಿಮ್ಮನ್ನ ನೋಡಿದ್ರೆ ಪೌರಾಣಿಕ ನಾಟಕಗಳು ಜ್ಞಾಪಕ ಬರುತ್ತೆ. ಪೌರಾಣಿಕ ನಾಟಕದಲ್ಲಿ ದ್ರೌಪದಿ ಪಾತ್ರ ಆಗ್ಲಿ, ಸೀತೆ ಪಾತ್ರ ಆಗ್ಲಿ ಅದ್ಭುತವಾಗಿರುತ್ತೆ. ಆದ್ರೆ ಅವರಿಬ್ರಲ್ಲಿ ನನ್ನಿಂದ ಯಾರಿಗೆ ಹೋಲಿಸ್ತಾ ಇದ್ದೀರಾ? ನಾನು ಹೋದ ವಾರ ಮಹಾಭಾರತ ನಾಟಕದಲ್ಲಿ ದುಶ್ಯಾಸನ ಪಾತ್ರ ಮಾಡಿದ್ದೆ. ಅದರಲ್ಲಿ ದ್ರೌಪದಿ ಪಾತ್ರ ಮಾಡುವಂತ ನಟಿ ನಿಮ್ಮಷ್ಟೇ ಸುಂದರವಾಗಿದೆ. ಆಮೇಲೆ ಇದೇ ರೂಪ, ಇದೇ ಕಣ್ಣು, ಇದೇ ಕೆನ್ನೆ, ಸೇಮ್ ಟು ಸೇಮ್ ಪಡಿಯಚ್ಚು, ಸಂಕ್ರಾಂತಿ ಸಕ್ಕರೆ ಅಚ್ಚು. ಆದ್ರೆ ಈ ಜೊಲ್ ಮಾತುಗಳಿಗೆ ಈ ಸಕ್ಕರೆ ಅಚ್ಚು ಕರ್ಗಲ್ಲ ರೀ. ಆಗಲ್ಲ ರೀ, ದ್ರೌಪದಿ ಪಾತ್ರ ಮಾಡಿದ್ದ. ರೀ ಮಿಸ್ಟರ್, ನನ್ನನ್ನ ದ್ರೌಪದಿ ಮಾಡ್ಕೊಂಡು ನೀವು ದುಶ್ಯಾಸನ ಆಗಿ ನನ್ ವಸ್ತ್ರ ಅಪಹರಣ ಮಾಡ್ಬೇಕು ಅನ್ಕೊಂಡಿದೀರಾ? ನನ್ ದುಪ್ಪಟ್ಟಲ್ಲಿ ಆಸೆ ಇಟ್ಕೊಂಡಿದೀರಾ? ಈ ಮಾತು ಹೇಳೋದಕ್ಕೆ ನಿಮ್ ನಾಚಿಕೆ ಆಗಲ್ಲ? ರೀ ಏನ್ರಿ ಅದು ಗಲಾಟೆ? ಇನ್ನೇನೇ ಇರುತ್ತೆ, ನಿನ್ ಗಂಡ ನನ್ ವಸ್ತ್ರ ಅಪಹರಣ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಾನೆ. ಯುಗ ಬದಲಾದ್ರೂ ಗಂಡಸ್ರು ಬುದ್ಧಿ ಬದಲಾಗ್ಲಿಲ್ಲ. ಹಾಗೆಲ್ಲ ರೀ, ನಾನು ಹೇಳಿದ ನಾಟಕದಲ್ಲಿ. ಸಾಕ್ ನಿಲ್ಸಿ ನಿಮ್ ನಾಟಕ. ರೀ ನಿಮ್ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೋಗ್ರಿ ಒಳಗೆ. ಆಗಳ ಯಾಕಪ್ಪ, ಯಾಕೆ ಸುಮ್ಮನೆ ನಗ್ತಾ ಇದ್ದೀರಾ? ಆಯ್ತಲ್ಲಪ್ಪ, ಮುಖಕ್ಕೆ ಮಂಗಳಾರತಿ. ನೀವೇನು ಕಡಿಮೆ ಬಯಸ್ಕೊಂಡ್ರ? ಸುಮ್ಮನೆ ರೀ, ಮತ್ತೆ ಮತ್ತೆ ಅದನ್ನ ಜ್ಞಾಪಿಸ್ಬೇಡಿ. ಮಾಮ ನನಗ್ ಬೇದಾರಲ್ಲ, ಅದಕ್ಕಿಂತ ಜಾಸ್ತಿನ ನಿಂಗೆ ಬೇದಾರ. ಸುಮ್ಮನೆ ನಿಂತ್ಕೊಳ, ನನ್ನ ಚಾಳಿಸ್ಬೇಡ. ಮಾಮ ನೀ ಮಣಿ ಯಜಮಾನಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿ. ಹೋಗ್ಲಿ ಬಿಡ, ಅವಳ ಬೈಗುಳನ 3 ಜನ ಸಮನಾಗಿ ಹಂಚ್ಕೊಂಡಿದ್ದೀವಿ. ಹೌದು ಬಿಡು ಮಾಮ, ಕುಲಕ್ ನನ್ನ ಎಕ್ಕಡ ಅಂದ್ರ ತಲೆಗೊಂದು ಏಟ್ ಅಂತ ಗಾದಿನೇ ಐತಿ. ಇದಕ್ಕೊಂದು ಸೊಲ್ಯೂಷನ್ ಹುಡ್ಕೋದಕ್ಕೇನಪ್ಪ ನಾವಿಲ್ಲಿ ಬಂದಿರೋದು. ಮಾಮ ಸೈಕಲ್ ಶಾಪ್ದಿಂದ ಒಂದು ಸೊಲ್ಯೂಷನ್ ತಂದು ಅವ್ರ ಬಾಯಿಗೆ ಪಂಚರ್ ಹಾಕ್ಬಿಟ್ರಿ ಹೆಂಗೆ? ಪಾಂಡುರಂಗ, ಅವಳು ಲೂಸೋ ಇವನು ಲೂಸೋ ಒಂದು ಅರ್ಥ ಆಗ್ತಿಲ್ಲ. ಏ ಪರಮ, ಸುಂದರವಾಗಿ ಡ್ರೆಸ್ ಮಾಡ್ಕೊತಾಳೆ ಕಣ. ಹೊಗಳಿ ಹೊಗಳಿ ಅಂತ ಹೇಳ್ತಾಳೆ. ಹೊಗಳಿದ್ಮೇಲೆ ನಮ್ಮನ್ನೇ ಬೈತಾಳೆ ಕಣ. ಗುಂಡಣ್ಣಾರ, ನಾ ಏನೂ ತಪ್ಪ ಮಾಡಿರ್ಲಿಲ್ಲ, ನನ್ನ ಬೇದ್ಲಿ ನಿಮ್ಮನ್ ಬಿಡ್ತಾಳ. ರೀ, ಇದಕ್ಕೇನಾರು ಒಂದು ಪರಿಹಾರ ಹೇಳ. ಪರಮ, ಹೇಗಾದ್ರೂ ಮಾಡಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಣ. ಇಲ್ಲ ಅಂದ್ರೆ ನಮ್ಮ ಹೆಂಡ್ತಿರ್ಗೆ ನಮ್ಮ ಮೇಲೇನೆ ಅನುಮಾನ ಶುರು ಆಗ್ಬಿಡುತ್ತೆ. ಈಗಾಗ್ಲೇ ಅನುಮಾನದ ಭೂತ ಮೆಟ್ಕೊಂಡಿದ್ಯಪ್ಪ. ನಾಳೆ ಅವಳು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರಂತೆ. ನಡ್ಕೊಂಡು ಹೊಂಟವ್ನಿಗೆ ಆಟೋ ಸಿಕ್ಕದಂಗೆ ಆಯ್ತು ಕಣ. ಬರ್ತಡೆಗೆ ಕೇಕು ಜ್ಯೂಸು ಕೊಡೋಣ. ಅವಳಿಗೂ ಜ್ಯೂಸ್ ಕೊಡೋ ನೆಪದಲ್ಲಿ ಅವಳಿಗೂ ಮುತ್ತು ಬರೋ ಔಷಧಿ ಬೆರೆಸ್ಕೊಳ್ಳೋಣ. ಅದನ್ನ ಕುಡಿತಾಳೆ, ತೂರಾಡ್ತಾಳೆ, ಹುಚ್ಚುಚ್ಚಾಗಿ ಮಾತಾಡ್ತಾಳೆ, ತಲೆ ತಿರುಗಿ ಬೀಳ್ತಾಳೆ. ಅದನ್ನ ನೋಡಿ ಜನ ಪಕ್ಕ ಪಕ್ಕ ಅಂತ ನಕ್ಬಿಡ್ತಾರೆ ಕಣ. ಬೇರೆ ಕುಡಿ ಅನುಮಗಳಿಗೆ ನಮ್ಮ ಮನೆಗೆ ಜಾಗ ಇಲ್ಲ ಅಂತೇಳಿ ಒಂದು ಓಡಿಸ್ಬಿಡ್ಬೋದು. ಅಗ್ರೀಡ್. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ, ಮೇನಕನ ಟ್ರಾಪ್ ಮಾಡೋದಕ್ಕೋಸ್ಕರ ಖೆಡ್ಡ ತೋಡಿದ್ದಾರೆ. ಆ ಖೆಡ್ಡದಲ್ಲಿ ಮೇನಕ ಬೀಳ್ತಾಳ ಅಥವಾ ತೋಡ್ದವ್ರೆ ಬೀಳ್ತಾರ ಅಂತ ಗೊತ್ತಿಲ್ಲ.
ಏನೇ ಆದ್ರೂ ಈ ರೀತಿ ತಿನ್ನೋ ತಿಂಡಿಲಿ ಕುಡಿಯೋ ಜ್ಯೂಸ್ ಅಲ್ಲಿ ಏನೇನೋ ಬೆಳೆಸ್ಕೊಡ್ಬಾರ್ದು. ಇದು ಬಹಳ ತಪ್ಪು. ಆದ್ರೆ ಏನ್ ಮಾಡೋದು? ಮೇನ್ಕಾನು ಅಷ್ಟೇ, ಗಂಡಸರನ್ನೆಲ್ಲ ಒಂದ್ ಕಡೆಯಿಂದ ಬೆಂಡೆತ್ತಿದ್ದಾಳೆ. ಅವರು ಸುಮ್ನೆ ಇರ್ತಾರ? ಈಗ 3 ಜನ ಗಂಡಸರು ಮೇನ್ಕಾ ವಿರುದ್ಧ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಈ ರೀತಿ ರಿವೆಂಜ್ ತೀರ್ಸ್ಕೊಳ್ಳೋದು ಸರಿನಾ ತಪ್ಪಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಿಮ್ಮ ಮೊಬೈಲ್ ನಲ್ಲಿ PP ಅಂತ ಟೈಪ್ ಮಾಡಿ, ಸ್ಪೇಸ್ ಬಿಟ್ಟು ರಿವೆಂಜ್ ತೀರ್ಸ್ಕೊಳ್ಳೋದು ಸರಿ ಅನ್ನೋದಾದ್ರೆ ಎಸ್ ಅಂತ, ಇಲ್ಲ ಅನ್ನೋದಾದ್ರೆ ನೋ ಅಂತ ಟೈಪ್ ಮಾಡಿ 420 SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದಾ. ಬರ್ರಿ ಗುಂಡನವ್ರ, ಪಾರ್ಟಿ ಎಲ್ಲ ತಯಾರಾಗೈತೆ ಬರ್ರಿ. ಯಾಕೋ ನನಗೆ ಭಯ ಆಗ್ತಾ ಇದೆ ಕಣ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ? ಹೆಚ್ಚು ಕಡಿಮೆ ಆಗೋದು ಅಡಿಗೆ ಮನೆಗೈತೆ ಬರ್ರಿ. ಕೊಡ್ಲಾರಿ ಈ ಗ್ಲಾಸ್ಗೆ ಕುಡಿ ಹಾಕಿ ಮೇನಕ ಕೊಡ್ಬೇಕು. ಗೊತ್ತಾತ್ ಬಿಡು ಮಾಮ. ರೀ ಬನ್ನಿ ಇಲ್ಲಿ. ನಮಸ್ಕಾರ. 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 ನನ್ನ ಹೆಸರು ಪ್ರಭಾಕರ್ ಅಂತ. ಓ, ಮೇನಕ ಅವರ ಬರ್ತ್ಡೇ ಪಾರ್ಟಿಗೆ ಬಂದಿದ್ದೀರಾ? ಹೌದ್ರಿ, ಫೋನ್ ಮಾಡಿದ್ಲು. ಬರ್ದೇ ಇದ್ರೆ ಬೈಕ್ ಬಿಡ್ತಾಳೆ. ದೊಡ್ಡ ಹುಚ್ಚಿ ಸರ್, ತಪ್ಪಿ ನೋಡಿ ಹೊಗಳ್ಬಿಟ್ಟಿರಾ? ಆ ಕೇಕ್ ತಗೊಂಡು ಹಂಗೆ ಮಕ್ಕ ರಪ್ಪ ಅಂತ ಹೊಡೆದ್ಬಿಡ್ತಾಳೆ. ನೀವ್ಯಾರು? ನಾನು ಪರಮೇಶ್ವರ, ಪಾರ್ವತಿಯ ಪತಿ, ಈ ಕೈಲಾಸದ ಅಧಿಪತಿ. ಓಹೋ, ನಾನು ಮೇನಕಾ ತಂದೆ. ಮೇನಕಾ ನನ್ನ ಮಗಳು. ತಂದೆ ಆ? ಬಂದ್ರ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಹೇಗಿರಳಮ್ಮ ನನ್ನ ಮಗಳು? ಪರವಾಗಿಲ್ಲ, ಹೊಂದ್ಕೊಂಡಿದ್ದಾಳೆ. ಕೂತಿರಿ ಅಂಕಲ್. ರೀ ಮಾತಾಡ್ಸ್ತೀರಿ? ಬಂದೆ ಒಂದ್ ನಿಮಿಷ. ಸರ್, ದಯವಿಟ್ಟು ನನ್ನ ತಪ್ಪನ್ನೆಲ್ಲ ನಿಮ್ಮ ಹೊಟ್ಟೆಗೆ ಹಾಕೊಂಡ್ಬಿಡಿ ಸರ್. ಅವಳು ನಿಮ್ಮ ಮಗಳು ಅಂತ ಗೊತ್ತಿರಲಿಲ್ಲ ಸರ್. ಹುಚ್ಚಿ ಅಂತೆಲ್ಲ ಬೈದ್ಬಿಟ್ಟೆ. ತಮಾಷೆಗೆ. ಸುಳ್ಳು ಹೇಳೋರನ್ನು ಕಂಡ್ರೆ ನನಗೆ ಆಗೋದೇ ಇಲ್ಲ. ಹೌದು ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ. ಅವಳು ಹುಚ್ಚಿ ಅಲ್ಲ. ಅವಳು ಹುಚ್ಚಿ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಕಾರಣಾಂತರದಿಂದ ಡಿಪ್ರೆಸ್ ಆಗಿ ಮೆಂಟಲ್ ಪೇಷಂಟ್ ಆಗಿದ್ದಾಳೆ ಅವಳು. ಮೆಂಟಲ್ ಪೇಷಂಟ್? ಹಾ, ಅಪ್ಸರಿ ಅಂತ ಚೆಲುವೆ ಮೆಂಟಲ್ ಪೇಷಂಟು ಅಂದ್ರೆ ನಂಬಕ್ಕೆ ಆಗಲ್ಲ. ಕಾಲೇಜ್ನಲ್ಲಿ ನನ್ನ ಮಗಳು ಬ್ಯೂಟಿ ಕ್ವೀನ್ ಆಗಿದ್ಲು. ಹುಡುಗರು ಅವಳು ಸುತ್ತಕೊಂಡು ಹೊಗಳಿಕೆ ಕೇಳಿದ್ರೆ ವಾಕರಿಕೆ ಬರೋಂಗೆ ಮಾಡಿಬಿಟ್ರು. ಗಂಡಸರ ಹೊಗಳಿಕೆ ಕೇಳಿದ್ರೆ ತಿರುಗಿ ಬಿಡ್ತಾಳೆ. ಅದೊಂಥರ ಮಾನಸಿಕ ಕಾಯಿಲೆ. ಮಾನಸಿಕ ಕಾಯಿಲೆ? ಹೌದು. ಮೊದಲನಷ್ಟಿಲ್ಲ, ತುಂಬ ಕಡೆ ತೋರಿಸಿದ್ವಿ. ಸ್ವಲ್ಪ ವಾಸಿ ಆಗ್ತಾ ಇದೆ. ಸ್ವಲ್ಪ ದಿವಸ ಇಲ್ಲಿ ಇರ್ಲಿ ಅಂತ ಬಿಟ್ಟು ಹೋದ್ವಿ. ಸಾರಿ, ನನಗೆ ಈ ವಿಷಯ ಗೊತ್ತಿರಲಿಲ್ಲ. ನಾನು ಮಿಸ್ಟೇಕ್ ಮಾಡ್ಬಿಟ್ಟೆ. ಮಾನಸಿಕ ರೋಗಿಗಳನ್ನ ಗೇಲಿ ಮಾಡೋರಿಗೆ ಅಮಾನುಷ ಪ್ರವೃತ್ತಿ ಇರುತ್ತೆ ಅಂತ ಹೇಳ್ತಾರೆ. ಅವರನ್ನ ಮಕ್ಕಳ ಥರ ನೋಡ್ಕೋಬೇಕು. ಆ ರೋಗಿಗಳನ್ನ ವಾಸಿ ಮಾಡೋದಕ್ಕೆ ಸಮಾಜ ಶ್ರಮಿಸಬೇಕು. ಕನ್ನಡಕದ ಒಳಗಡೆ ಇರೋ ನನ್ನ 2 ಕಣ್ಗಳನ್ನ ತೆರೆಸ್ಬಿಟ್ರೆ ಸರ್. ಒಂದು ನಿಮಿಷ ಇರಿ. ಇವತ್ತಿದೆ ಅವಳಗಪ್ಪ, ನನ್ನನ್ನೇ ಬೈತಾಳ ಅವಳು. ನಿಮ್ಕಿನ್ನ ಜಾಸ್ತಿ ನನಗೆ ಬೇದಲ್ರಿ. ನಾನು ಎಷ್ಟು ಬೈದಾಳೆ ಅಂತ ನಿನಗೆ ಗೊತ್ತೇನಾ? ನನ್ನ ಮಾನ ಕಳ್ದಾಳ. ಅದಕ್ಕೆ ಜಾಸ್ತಿ ಪೌಡರ್ ಹಾಕಿರೋದು. ಕುಡಿದು ಮತ್ತೆ ಇರಲಿ. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು. ಇಷ್ಟು ಪುಡಿ ಹಾಕ್ಬಿಟ್ರೇನ್ರ? ತಲೆ ಹತ್ರ ಬಿದ್ದೋಗ್ಬಿಡ್ತಾಳೆ ಕಣ. ಪರಮ, ಅವಳು ಮತ್ತೇರಿ ಎಲ್ಲರ ಕಲ್ಲು ಉಗ್ಸ ತನಕ ನೆಮ್ಮದಿಲ್ಲ ಕಣ. ಇದು ಗುಂಡನ ಶಪಥ. ಆಯ್ತಪ್ಪ, ನೀವಿಬ್ರು ಮೇಲೆ ಹೋಗಿ ಕೇಕ್ ರೆಡಿ ಮಾಡ್ಬಿಡಿ. ಆಯ್ತು ಬಿಡು ಮಾಮ. ಮೊದಲು ಜ್ಯೂಸ್ ಕುಡೀರಿ, ಆಮೇಲೆ ಕೇಕ್ ಕಟ್ ಮಾಡೋರ. ನೋಡಷ್ಟಪ್ಪ, ಪರಮ ನಮಗೋಸ್ಕರ ಜ್ಯೂಸ್ ಮಾಡಿಟ್ಟಿದ್ದಾನೆ. ಬರ, ಅವಳು ಯಾವ ಥರ ತೂರಾಡ್ತಾಳೆ ಅಂತ ನೋಡೋಣ. ಬರ ನಡೇ. ಕೇಕ್ ಕಟ್ಟ ಮಾಡ್ಬಿಟ್ರೆ ನಮ್ ಗುಟ್ಟಕ್ಕೆ ಕುಯ್ದು ಬಿಟ್ರೆ ನಾವು ಲೆಕ್ಕಕ್ಕಿಲ್ವಾ? ಏನ್ರ ನಿಮ್ಮ ಅವಸ್ಥೆ? ಮಾಮ ಆಕೆ ದೊಡ್ಡ ಮೇನಕ ಅನ್ಕೊಂಡಾಳ. ಮೇನಕಲ್ಲಪ್ಪ, ತಿಲೋತ್ತಮ ಅನ್ಕೊಂಡ್ಬಿಟ್ಟಿದ್ದಾಳೆ. ಗುಂಡ ಏನೇನೋ ಮಾತಾಡ್ಬೇಡ, ಒಳಗೆ ಹೋಗು. ನಾವು ಹೋಗಂಗಿಲ್ಲ, ಆಕಿ ನಮಗೆ ಬೇದಾಳ. ಮನುಷ್ಯನಿಗೆ ಮೈ ಮೇಲೆ ಪ್ರಜ್ಞೆ ಇಲ್ದಿದ್ದಾಗ ಹೇಗೆ ಆಡ್ತಾನೆ ಅನ್ನೋದಕ್ಕೆ ನೀವಿಬ್ರೆ ನಿದರ್ಶನ. ಸುಮ್ಮನೆ ಹೋಗಿ. ನಾವು ಹೋಗಂಗಿಲ್ಲ, ಈಗ ನಾವು ಆಕಿ ಬೇಯವ್ರ ಗುಂಡ ಬಟ್ಟೆ ಇಲ್ಲ. ಬರ್ದಾರ ಚಲೋ ಪಕ್ಕ ಪಕ್ಕ ಅಂತ ಹಾಕ್ಬಿಡ್ತಾರೆ. ಬರ್ರೇ. ಅರೆ, ನನ್ ಕಾಲ್ಗೆ ಯಾಕೆ ಬೀಳ್ತಾ ಇದ್ದೀರಾ? ಅದು
ಮೊನ್ನೆ ನಿನ್ನ ಹೊಗಳಿ ಬಯಸ್ಕೊಂಡ್ರಲ್ಲ, ತಾವು ಮಾಡಿದ ತಪ್ಪು ಅಂತ ಅವ್ರಿಗೆ ಇವತ್ತು ಗೊತ್ತಾಗಿದೆ. ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದಾರೆ. ಅದಮ್ಮ ಅವ್ರು ನಿನ್ನ ಹೊಗಳಿದ್ರೆ ಈ ತರ ಶಿಕ್ಷಣ ಕೊಡೋದು ಇದು ನ್ಯಾಯನಾ? ಇಲ್ಲ ಡ್ಯಾಡ್, ಅವ್ರವ್ರಿಗೆ ಅನ್ಸಿದ್ದನ್ನ ಅವ್ರು ಹೇಳ್ತಾರೆ, ಅದಕ್ಕೆ ನಾವು ಬೇಜಾರು ಮಾಡ್ಕೋಬಾರ್ದು. ಈಗ ನಾನು ಪೂರ್ತಿ ಬದಲಾಗಿದ್ದೀನಿ. ಯಾರು ಏನೇ ಹೊಗಳಿದ್ರು ನನ್ಗೇನು ತೊಂದರೆ ಇಲ್ಲ. ಹಾಗಿದ್ರೆ ಮುಗ್ಸು. ನೋಡಿ, ನೀವಿಬ್ರು ಎದ್ದೇಳಿ. ನಿಮ್ದೇನು ತಪ್ಪಿಲ್ಲ ನಂದೇ. ಅಪ್ಪ, ಅವರು ನಿನ್ನ ಕ್ಷಮಿಸಿದ್ದಾರೆ, ಎದ್ದೇಳಿ. ನೋಡಿ, ನನ್ನ ಮಗಳಿಗೆ ಗಂಡಸನ್ನು ಬೈಯೋ ಕಾಯಿಲೆ ಇತ್ತು. ಇಲ್ಲಿಗೆ ಬಂದ ಮೇಲೆ ಅದು ಬಿಟ್ಟೋಗಿದೆ ಅಂತ ಅನಿಸ್ತಾ ಇದೆ. ನನಗೆ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಡ್ಯಾಡ್, ನನ್ನ ತಪ್ಪು ಈಗ ನನ್ಗೆ ಅರಿವಾಗಿದೆ. ನಾನು ಇನ್ಮೇಲೆ ಯಾವ ಗಂಡಸರನ್ನು ಬೈಯೋದಿಲ್ಲ. ಐ ಆಮ್ ಸಾರಿ. ಇಟ್ಸ್ ಓಕೆ. ಗುಂಡಣ್ಣ ಅವರೇ, ಐ ಆಮ್ ಸಾರಿ. ಇಟ್ಸ್ ಓಕೆ. ನಂಗ್ರಿ ಸುಬ್ಬು ಅವರೇ, ಐ ಆಮ್ ಸಾರಿ. ನೀವಿಬ್ರು ಜಾಸ್ತಿ ನಗ್ಬೇಡಿ. ನಮ್ಮ ಡ್ಯಾಡ್ ಹೊರಟ ಮೇಲೆ ನೀವಿಬ್ರು ಹಲ್ಲು ಉದುರಿಸ್ತೀನಿ.